Hello everyone, Karnataka Civil Judge Exam 2025 na prelims exam ಇನ್ನೇನು ಹತ್ತಿರದಲ್ಲಿದೆ and ಇದ್ರ ರಿಲೇಟೆಡ್ ನಾವು ಮಾಡ್ತಿರುವಂತ ಕರೆಂಟ್ ಅಫೇರ್ಸ್ GK ಪೋರ್ಷನ್ ನ ಒಂದು ವಿಡಿಯೋ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತು ಪಾರ್ಟ್ 3 ಆಫ್ ದ ವಿಡಿಯೋ. ಸೊ ಫಸ್ಟ್ ವಿಡಿಯೋ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ, ದಟ್ ಇಸ್ ಫಾರ್ ಹಿಸ್ಟ್ರಿ ಅಂಡ್ ಜಾಗ್ರಫಿ ಸ್ಪೆಸಿಫಿಕ್ ಸ್ಟೇಟ್ ಸ್ಪೆಸಿಫಿಕ್ ಕರ್ನಾಟಕ. ಅಂಡ್ ಸೆಕೆಂಡ್ ವಿಡಿಯೋ ಅಲ್ಲಿ ನಾವು ಕರೆಂಟ್ ಲೀಗಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ, ಲೀಗಲ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದೆ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಅದನ್ನ ಕಂಪ್ಲೀಟ್ ಮಾಡಿದ್ವಿ. ಅದರದೇ ಕಂಟಿನ್ಯೂಯೇಷನ್ ಇವತ್ತಿನ ವಿಡಿಯೋ. ಅಂಡ್ ಉಳಿದಂತ ಇನ್ನೇನೆಲ್ಲ ಸ್ಪೋರ್ಟ್ಸ್ ಎಕ್ಸೆಟ್ರಾ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ದಟ್ ವುಡ್ ಬಿ ಡಿಸ್ಕಸ್ಡ್ ಹಿಯರ್. ಸೊ ಬುಕ್ಸ್ ಅಂಡ್ ಆಥರ್ಸ್ ಕೂಡ ಸಹ ನಾವು ಕವರ್ ಮಾಡಿದೀವಿ ಈ ಸೀರೀಸ್ ಅಲ್ಲಿ. ಇದಲ್ಲದೆ ಇನ್ನಷ್ಟು ಟಾಪಿಕ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದಿಷ್ಟೇ ಅಂತ ಹೇಳಕ್ಕಾಗಲ್ಲ. ಜಿಕೆ ಅಂಡ್ ಕರೆಂಟ್ ಅಫೇರ್ಸ್ ಇಸ್ ಅ ವೆರಿ ಎಕ್ಸಾಸ್ಟಿವ್ ವ್ಯಾಸ್ಟ್ ಟಾಪಿಕ್. ಎಲ್ಲಾನು ಕವರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಏನ್ ಕೇಳ್ತಾರೆ ಹೇಳಕ್ಕಾಗೋದಿಲ್ಲ. ಬಟ್ ಸಾಧ್ಯವಾದಷ್ಟು ಎಕ್ಸಾಮಿಗೆ ರಿಲೆವೆಂಟ್ ಅಂಡ್ ಇಂಪಾರ್ಟೆಂಟ್. ಈಗ ನಮ್ಮ ಎಕ್ಸಾಮ್ ನ ಟ್ರೆಂಡ್ ಹೇಗಿದೆ ಅದನ್ನ ನೋಡ್ತಾ ಡ್ರಾಫ್ಟ್ ಮಾಡಿರುವಂತ ಕ್ವೆಶನ್ಸ್ ಇವು. ಸೊ ಅಕಾರ್ಡಿಂಗ್ಲಿ ಇನ್ನಷ್ಟು ಎಕ್ಸಾಮಿಗೆ ನಿಮ್ ಪ್ರಕಾರ ಏನೆಲ್ಲ ಇಂಪಾರ್ಟೆಂಟ್ ಅನ್ನಿಸಬಹುದು, ಸ್ಪೆಸಿಫಿಕ್ ಕರ್ನಾಟಕ ಸ್ಟೇಟ್ ಅಥವಾ ನ್ಯಾಷನಲ್ ಇಂಪಾರ್ಟೆಂಟ್ ಅಲ್ಲಿ ಬಟ್ ಕರ್ನಾಟಕ ರಿಲೆವೆನ್ಸಿ ಇರುವಂತ ಟಾಪಿಕ್ಸ್ ಅಂತೂ ರಿಲೆವೆಂಟ್ ಆಗುತ್ತೆ ಎಕ್ಸಾಮಿಗೆ. ಆ ರೀತಿ ಟಾಪಿಕ್ಸ್ ನ ನೀವು ಸಹ ನಿಮ್ಮ ಸ್ಪೆಸಿಫಿಕ್ GK ಪಾಯಿಂಟರ್ಸ್ ರೀತಿ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲ ನ್ಯೂಸ್ ಪೇಪರ್ ಓದ್ತಿದ್ದೀನಿ ಎಕ್ಸೆಟ್ರಾ ಅನ್ನೋದಾದ್ರೆ ನೀವು ಆಲ್ರೆಡಿ ಅಪ್ಡೇಟೆಡ್ ಆಗಿರ್ತೀರಿ. ಇದರ್ವೈಸ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಕ್ಯಾನ್ ಬಿ ಕವರ್ಡ್ ವಿತ್ ದೀಸ್ ವಿಡಿಯೋಸ್ ಅಥವಾ ಈ ಟಾಪಿಕ್ಸ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಂತಂದ್ರೆ ನಿನ್ನೆ ಆಸ್ ವಿ ಆರ್ ಡಿಸ್ಕಸಿಂಗ್ ಏಷ್ಯಾ ಕಪ್ ನಡೀತಿತ್ತು ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ದುಬೈಯಲ್ಲಿ. ಸೊ ಆಸ್ ಆಬ್ವಿಯಸ್ಲಿ ಇಂಡಿಯಾ ವಿನ್ ಆಗಿದೆ ಅಂಡ್ 100% ಈ ಒಂದು ಕ್ವೆಶನ್ ನಿಮಗೆ ಎಕ್ಸಾಮಿಗೆ ಬರಬಹುದು, ಬಿಕಾಸ್ ಆಲ್ಮೋಸ್ಟ್ ಯಾವಾಗ್ಲೂ ಎಕ್ಸಾಮ್ ನಡೆಯೋ ಟೈಮ್ಗೆ IPL ನಡೀತಿತ್ತು ಅಂಡ್ IPL ನ ಕ್ವೆಶನ್ ನಿಮಗೆ ಕೇಳ್ತಿದ್ರು. IPL ಅಲ್ಲಿ ಹೇಗಿದ್ರು IPL 18th ಸೀಸನ್ ಕರ್ನಾಟಕ ವಿನ್ ಆಗಿದೆ, ದಟ್ ಈಸ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಂಡ್ ಇಂಡಿಯಾ ಪಾಕಿಸ್ತಾನ್ ಅಂತಂದ್ರೂ ನಿಮಗೆ ಇಂಡಿಯಾ ವಿನ್ ಆಗಿದೆ. ಸೊ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಕ್ರಿಕೆಟ್ ಬಿಕಮ್ಸ್ ಅ ಇಂಪಾರ್ಟೆಂಟ್ ಪೋರ್ಷನ್, ಅದನ್ನ ನೀವು ಒಂದು ಬರ್ದಿಟ್ಕೊಳ್ಳಿ, ಬಿಕಾಸ್ ಅದು ಇಲ್ಲಿ ಆಡ್ ಆಗಿಲ್ಲ. ಸೊ ಹಾಗಾಗಿ ಹೇಳ್ತಿರೋದು. ಟು ಸ್ಟಾರ್ಟ್ ವಿತ್ ದ ವಿಡಿಯೋ, ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿಲ್ಲ ಅನ್ನೋದಾದ್ರೆ ನಿಮಗೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಚೆಕ್ ಮಾಡಬಹುದು. ಅಂಡ್ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಬಿಕಾಸ್ ಎಕ್ಸಾಮ್ ನ ಟೈಮ್ ಅಂಡ್ ಎಲ್ಲರೂ ರಿವೈಸ್ ಮಾಡ್ತಿದ್ದೀರಿ. ಆದಷ್ಟು ಒಬ್ರಿಗೊಬ್ರು ಒಂದು ಹೆಲ್ಪ್ ಮಾಡ್ಕೊಳ್ತಾ ಓದೋದು ಗಿವ್ಸ್ ಅ ಗುಡ್ ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ ಆಸ್ ವೆಲ್. ಸೊ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಹೈಕೋರ್ಟ್ stressed the necessity of which facility in August 2025. ಸೊ ನಮಗೆ ಸ್ಟ್ರಾಂಗ್ ಸೈಬರ್ ಕಮಾಂಡ್ ಸೆಂಟರ್ ನ ಒಂದು ಇದು ನೀವು ಹಲವಾರು ಇಂಟರ್ವ್ಯೂಸ್ ಏನು ಟ್ರಾಫಿಕ್ ಪೊಲೀಸ್ ನ ರಿಲೇಟೆಡ್ ಇಂಟರ್ವ್ಯೂಸ್ ನೋಡ್ತಿರ್ಬೋದು. ಸೊ ಅದರಲ್ಲೂ ಸಹ ನೀವು ನೋಡಿರ್ಬೋದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್, ಸೈಬರ್ ಫ್ರಾಡ್ ರಿಲೇಟೆಡ್ ಬೆಂಗಳೂರಲ್ಲಿ ಅಡ್ರೆಸ್ ಆಗ್ತಿರುವಂತ ಇಶ್ಯೂಸ್. ಸೊ ಅದರ ರಿಲೇಟೆಡ್ ಸ್ಟ್ರಾಂಗ್ ಸೈಬರ್ ಕಮಾಂಡ್ ಸೆಂಟರ್ ಅನ್ನ requirement. So High Court emphasized the need for cyber command center due to rising cyber crime. Karnataka government faced criticism for non-payment of service benefits to staff of which project even after 30 years. So India Population Project IPP 8 on the specific staff ಅವರಿಗೆ they have not yet received the benefit of service, received service benefits ಅನ್ನೋದು ಜಸ್ಟ್ ನ್ಯೂಸ್ ಹೆಡ್ಲೈನ್ ಆಗಿರುವಂತದ್ದು. ಸೊ ಕರ್ನಾಟಕ ಕ್ಯಾಬಿನೆಟ್ ಇನ್ ಆಗಸ್ಟ್ 2025 ಅಪ್ರೂವ್ಡ್ ನಿಯರ್ಲಿ ಹೌ ಮೆನಿ ಬಿಲ್ಸ್? 18 bills. ಸೊ ದಿಸ್ ವಾಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಆಲ್ಮೋಸ್ಟ್ 18 bills ಅಪ್ರೂವ್ ಆಗಿದೆ ಆನ್ ಗವರ್ನೆನ್ಸ್, ಸೋಷಿಯಲ್ ರಿಫಾರ್ಮ್, ಎನ್ವೈರ್ಮೆಂಟ್ ಎಕ್ಸೆಟ್ರಾ. ದಿಸ್ ಸೌಹದ್ರ ಸಂಚಾರ ಕ್ಯಾಂಪೇನ್ ವಾಸ್ ಲಾಂಚ್ಡ್ ಇನ್ ವಿಚ್ ಸ್ಟೇಟ್ಸ್? ಉಡುಪಿ ಅಂಡ್ ದಕ್ಷಿಣ ಕನ್ನಡ. ನಿನ್ನೆ ಅದು ವಿಡಿಯೋಲಿ ಕವರ್ ಆಗಿದೆ. ಕರಾವಳಿಯ ತೀರದಲ್ಲಿ ಸೌಹದ್ರ ಸಂಚಾರ. ಸೊ ಕ್ಯಾಂಪೇನ್ ನೆಲದಲ್ಲಿ ದ ಕ್ಯಾಂಪೇನ್ ಫಾರ್ ಕಮ್ಯುನಲ್ ಹಾರ್ಮನಿ ಕವರ್ಡ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಆಲ್ಸೋ ರೀಸೆಂಟ್ ಆಗಿ ನಮಗೆ ಟೀಚರ್ಸ್ ಡೇಗೆ ಏನು ಥೀಮ್ ಆಗಿತ್ತು, ಇಂಡಿಪೆಂಡೆನ್ಸ್ ಡೇಗೆ ಏನ್ ಥೀಮ್ ಇತ್ತು ಎಕ್ಸೆಟ್ರಾ ಕ್ವೆಶನ್ಸ್ ಕ್ಯಾನ್ ಆಲ್ಸೋ ಬಿ ಆಸ್ಕ್ಡ್. ಯೋಗ ಡೇ ಅಲ್ಲಿ ಏನ್ ಥೀಮ್ ಇತ್ತು? ಸೊ ಈ ತರ ಸ್ಪೆಸಿಫಿಕ್ ಕ್ವೆಶನ್ಸ್ ಬರುತ್ತೆ. Which central legislation replaced the CRPC in 2024? Bharatiya Nagarik Suraksha Sanhita. And same for Bharatiya Sakshi Adhiniyam, Indian Evidence Act anna replace ಮಾಡ್ತಾ ಬಂದಿದೆ. So which fundamental right is most directly impacted by anti-fake news laws? So directly impact ಆಗೋದು for Article 19(1)(a),
ಫ್ರೀ ಸ್ಪೀಚ್ ಅನ್ನ ಕರ್ಟೇಲ್ ಮಾಡುವಂಥದ್ದು, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಈಸ್ ಅಫೆಕ್ಟೆಡ್. ಸೊ ಡೆಫಿನೆಟ್ಲಿ 19(1)A ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ. ಆಲ್ಸೋ 19 clause 2 ಅಲ್ಲಿ ರೆಸ್ಟ್ರಿಕ್ಷನ್ಸ್ ಕೂಡ ಸಹ ಇಂಪೋಸ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಾರ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅಂಡ್ ರೆಸ್ಟ್ರಿಕ್ಷನ್ಸ್ ದಟ್ ಈಸ್ ಹೇಟ್ ಸ್ಪೀಚ್ ಆಗಿರಬಹುದು ಎಕ್ಸೆಟ್ರಾ ರಿಲೇಟಿಂಗ್ ಟು ನ್ಯಾಷನಲ್ ಕಮ್ಯುನಲ್ ಹಾರ್ಮನಿ, ಈ ಒಂದು ಇದನ್ನ ನೋಡ್ತಾನೆ ನಾವು ಅದರ ಒಂದು ನಿಟ್ಟಿನಲ್ಲೇ ನಡಿಬೇಕಾಗಿರೋದು. ಬಟ್ ಆಂಟಿ ಫೇಕ್ ನ್ಯೂಸ್ ಅನ್ನೋ ಲಾಸ್ ಏನಿದೆ, ಇಟ್ ಈಸ್ ಆಲ್ಸೋ ಅ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಬಿಕಾಸ್ ಆಲ್ರೆಡಿ ನೆನ್ನೆನೂ ಇದರ ಒಂದು ಅಡ್ರೆಸ್ ಮಾಡಿದ್ವಿ. ವಾಟ್ಸ್ಆ್ಯಪ್ ಅಂಡ್ ಫೇಸ್ಬುಕ್ ಅಲ್ಲಿ ಬರುವಂತ ಎಲ್ಲ ವಿಚಾರಗಳನ್ನ ಈಸಿಯಾಗಿ ನಂಬುವಂತ ಒಂದು ಏನು ಮಾನಸಿಕ ಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದಾರೆ ಜನ, ಬಿಕಾಸ್ ಡ್ಯೂ ಟು ಮೆನಿ ರೀಸನ್ಸ್. ಬಟ್ 19(1)A, though it gives you freedom of speech and expression, fake news ಅಥವಾ fake information ಏನಿದೆ that also has to be regulated. 33. Which landmark 2025 Supreme Court ruling expanded the scope of tribal rights? So tribal rights related, Madhuram versus State of Chhattisgarh reinforced the rights of forest dwelling scheduled tribes. Madhuram versus State of Chhattisgarh. Which legal tech raised questions on accountability in courts in 2025? So Nyay Darpan, artificial intelligence powered Nyay Darpan and other artificial intelligence tools sparked debate on accuracy and accountability. Nene now adana again ನೆನ್ನೆನೂ ಒಂದು ನೋಡಿದ್ವಿ. ಸೊ ದಟ್ ವಾಸ್ ರಿಲೇಟೆಡ್ ಟು ಕನ್ಸ್ಯೂಮರ್ ಫೋರಮ್ 75% ಅಕ್ಯುರಸಿ ಇದೆ ಅನ್ನೋದು. ಸೊ ಇಟ್ ಈಸ್ ಅಪಾನ್ ಅಕ್ಯುರಸಿ ಅಂಡ್ ಅಕೌಂಟಬಿಲಿಟಿ, ಬಿಕಾಸ್ 100% ರಿಲಯಬಿಲಿಟಿ ಆಗೋದಿಲ್ಲ ಇನ್ ಜುಡಿಷಿಯರಿಯಲ್ಲಿ. ಯಾವುದೊಂದು ಫೀಲ್ಡ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೇ ಮ್ಯಾನ್ ಪವರ್ ಅನ್ನ ರಿಪ್ಲೇಸ್ ಮಾಡಲಿ, ಜುಡಿಷಿಯರಿ ಈಸ್ ಅ ಫೀಲ್ಡ್ ವೇರ್ 100% ರಿಪ್ಲೇಸ್ಮೆಂಟ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆರ್ ಜಾಬ್ಸ್ ಆರ್ ವೆರಿ ಸೆಕ್ಯೂರ್. ಅಂಡ್ though artificial intelligence might definitely take its stand, so ಅದರಿಂದ ನಮಗೆ ಇನ್ನಷ್ಟು ಈಸ್ ಆಗಬಹುದು, ಕೆಲಸ ಎಫಿಷಿಯಂಟ್ ಆಗಿ ವರ್ಕ್ ಮಾಡೋದಕ್ಕೆ ಒಂದು ಯೂಸ್ಫುಲ್ನೆಸ್ ಅನ್ನೋದು ಬರಬಹುದು. ಬಿಟ್ರೆ 100% ರಿಪ್ಲೇಸ್ಮೆಂಟ್ ಇಸ್ ನೆವರ್ ಡನ್. ಸೊ ಅಕ್ಯುರಸಿ ಆಲ್ವೇಸ್ ಮ್ಯಾಟರ್ಸ್. Which Kannada literary figure was honored with the state memorial? S.L. Bhairappa. Sorry, ಕೆಲವು questions mostly repeat ಆಗ್ತದೆ. So government announced a memorial for S.L. Bhairappa in Mysore. Which Indian athlete won gold in women's 3000 meter steeplechase at 2025 World Athletics? That is Parul Chaudhary, and became India's first women steeplechase world champion. Who became the number 1 ranked T20 batsman in 2025? Number 1 ranked batsman Abhishek Sharma rose to number 1 in T20 rankings. ಏಷ್ಯಾ ಕಪ್ ಅಲ್ಲಿ ಇಂಡಿಯಾ ಟೀಮ್ ಕ್ಯಾಪ್ಟನ್ ಯಾರು? ಕ್ಯಾಪ್ಟನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವೆರಿ ಈಸಿ. ಅಂಡ್ ಕ್ವೆಶ್ಚನ್ ನಂಬರ್ 38. ವಿಚ್ ಇಂಡಿಯನ್ ರೆಸ್ಲರ್ ಒನ್ ಗೋಲ್ಡ್ ಅಟ್ 2025 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್? ತಪಸ್ಯಾ ಗೆಹ್ಲೋಟ್. ಸೊ ತಪಸ್ಯಾ ಗೆಹ್ಲೋಟ್ ಬಿಕೇಮ್ ವರ್ಲ್ಡ್ ಚಾಂಪಿಯನ್ ಇನ್ ಹರ್ ಕ್ಯಾಟಗರಿ. ಹೂ ಒನ್ ದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಲ್ಲಿ, ಫಾರ್ಮರ್ಲಿ ಇದನ್ನ ನಾವು ಕರಿತಿದ್ದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್, ಈಗ ನಾವು ಅದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೀವಿ. ಸೊ 2025 ಅಲ್ಲಿ ಇದು ಸಿಕ್ಕಿರೋದು ಗುಕೇಶ್, ಚೆಸ್ ನ ಒಂದು ಚಾಂಪಿಯನ್, ಚೆಸ್ ಪ್ರಾಡಿಜಿ ಗುಕೇಶ್ ಡಿ ವಾಸ್ ಆನರ್ಡ್ ಬೈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2025. ಭಾರತೀಯ ನ್ಯಾಯ ಸಂಹಿತ ಇಂಟ್ರೊಡ್ಯೂಸ್ಡ್ ನ್ಯೂ ಒಫೆನ್ಸ್ ಆಫ್. ಸೊ ನಮಗೆ ಹೊಸ ಒಫೆನ್ಸಸ್ ತುಂಬಾನೇ ಇದೆ. ಒಂದು ಇದರಲ್ಲಿ ಕ್ವೆಶನ್ ಪೇಪರ್ ಅಲ್ಲಿ ನಿಮಗೆ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡಿ ನೀವು ಆನ್ಸರ್ ಮಾಡಿ ದಟ್ ಯಾವ ಆಫೆನ್ಸ್ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ಅನ್ನೋದು. ಸೊ ಪಿಟಿ ಆಫೆನ್ಸ್, ಪಿಟಿ ಆರ್ಗನೈಸ್ಡ್, ಪಿಟಿ ಥೆಫ್ಟ್ ಅಂತ ಏನು ಬಂದಿಲ್ಲ. ಆರ್ಗನೈಸ್ಡ್ ಕ್ರೈಮ್ ಅಂಡ್ ಟೆರರಿಸಂ ಸೆಕ್ಷನ್ 112, 113, 111, 112, 113 ಇದು ಹೊಸ ಸೆಕ್ಷನ್ಸ್. ಆರ್ಗನೈಸ್ಡ್ ಕ್ರೈಮ್, ಪಿಟಿ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಟೆರರಿಸಂ ನ ಡಿಫೈನ್ ಮಾಡ್ತಿರುವಂತದ್ದು. ಅಂಡ್ ದಿಸ್ ಈಸ್ ಆರ್ ನ್ಯೂ ಒಫೆನ್ಸ್. Sedition by another name illa. Adultery as a crime again, no. So option B is the correct answer.
It is expanded to organized crime and terrorism provisions, and punishment ಕೂಡಾನು ಸಹ ತುಂಬಾನೇ stringent ಆಗಿರುವಂತ punishments ಇದೆ. Which constitutional provision empowers the governor to reserve bills for president's assent? Article 200 recent ಆಗಿ ನ್ಯೂಸ್ ಅಲ್ಲಿ ಇತ್ತು, and also Tamil Nadu government related ಏನು issues ನಡೀತಿತ್ತು. So that is connected with this. So governor to reserve the bills for president assent. Article 200 allows the governor to reserve certain bills for president's assent. In August 2025, India's Chandrayaan-4 mission was approved with focus on lunar sample return mission. So ISRO plans Chandrayaan-4 for lunar sample collection and return. So moon, lunar in the sense moon mele hogi samples collection ಮಾಡ್ಕೊಂಡು ವಾಪಸ್ ಬರುವಂತ ಒಂದು ಪ್ರೋಗ್ರಾಮ್ ISRO ಲಾಂಚ್ ಮಾಡ್ತಿರುವಂತದ್ದು. Which court recently upheld a minimum 3 years of practice as an advocate is mandatory for candidates applying for post of civil judge junior division. So ಎಲ್ಲರಿಗೂ ಇದು ಒಂದು ಕನ್ಸರ್ನ್ ಆಗಿರುವಂತ ಟಾಪಿಕ್. ಸೊ ಯಾರೋ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಆನ್ಸರ್, ಬಟ್ ಯಾವ ಜಡ್ಜ್ಮೆಂಟ್ ಅಲ್ಲಿ ಬಂತು, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ವಿಚ್ ಇಸ್ ದ ಜಡ್ಜ್ಮೆಂಟ್ ವಿಚ್ ಗೇವ್ 3 years ಆಸ್ ಮ್ಯಾಂಡೇಟರಿ ಪ್ರಾಕ್ಟಿಸ್. ಸೊ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ in 2025 clarified that Article 233-234 talks about judicial services ಬಗ್ಗೆ ಮಾತನಾಡುತ್ತೆ. Candidate must possess a minimum 3 years standing as an advocate to be eligible for the post of civil judge junior division. This was upheld and ensure candidates have adequate professional experience before entering the judicial service. Though ಇದು ಸ್ಪೆಸಿಫಿಕ್ ಆಗಿ ನಮಗೆ ಸಿವಿಲ್ ಜಡ್ಜ್ ಬಗ್ಗೆ ಮಾತನಾಡೋದಿಲ್ಲ. Here we talk about district judge. So next in judiciary ಬಗ್ಗೆ ಓವರ್ ಆಗಿ ಜುಡಿಷರಿ ಟಾಪಿಕ್ ಅಲ್ಲಿ ಕವರ್ ಆಗುತ್ತೆ. 233 and 234 of the constitution talks is read with judicial service rules. ಸೊ ಇದು ಯಾವ ಜಡ್ಜ್ಮೆಂಟ್ ಅಲ್ಲಿ ಬಂತು? ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2025. ಡೆಫಿನೆಟ್ಲಿ ಇದು ನಿಮಗೆ ಕೇಳಬಹುದಾಗಿರುವಂತ ಒಂದು ಕ್ವೆಶನ್, ಬಿಕಾಸ್ ಎಲ್ಲರಿಗೂ ರಿಲೇಟೆಡ್ ಅಂಡ್ ಕರೆಂಟ್ ಅಲ್ಲಿ ನಮ್ಮ ರಿಲೆವೆಂಟ್ ಟಾಪಿಕ್ ಇದು. ಸೊ ಅಪ್ಹೆಲ್ಡ್ ಯಾವ ಜಡ್ಜ್ಮೆಂಟ್ ಅಲ್ಲಿ ಅಪ್ಹೆಲ್ಡ್ ಮಾಡಿರೋದು 3 years ಇಸ್ ಮ್ಯಾಂಡೇಟರಿ ಫಾರ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅನ್ನೋದನ್ನ was upheld in All India Judges Association versus Union of India 2025 ನ ಕೇಸಲ್ಲಿ. Candidate must possess a minimum 3 years standing as an advocate to be eligible for civil judge junior division. This was upheld to ensure candidates have adequate professional experience before entering judicial service. Who won the IPL 2025 title? Royal Challengers Bengaluru. So defeated Punjab Kings 11 Punjab by 6 runs in final to win their maiden IPL title in 2025. First time RCB win agirodu in 2025. As of 2025, what is the sanctioned strength of judges in Karnataka High Court, and where are its permanent benches located? Okay. So 62 judges namige sanctioned strength and benches namige Dharwad and Kalburgi allide, apart from Bengaluru High Court namige main idagutte, and idara bench is at other benches at Dharwad and Kalburgi. So 62 sanctioned strength, but 62 judges illa. There are 48 judges in Karnataka High Court, and sanctioned total strength irodu of 62. It has 2 permanent benches, Dharwad bench, Northern District, Kalburgi bench, Hyderabad, Karnataka region. So this is to ensure easier access to justice for litigants from different regions of the state. Who is the current Vice President of India 2025? Very current topic, because ನಮ್ಮ previous ಯಾರು Vice President idru Jagdeep Dhankar ಅವರು, he resigned to the office, and ಅದಾದ್ಮೇಲೆ ಈಗ ನಮಗೆ ಹೊಸ Vice President is C.P. Radhakrishnan ಅವರು. So C.P. Radhakrishnan as of September 2025. He was sworn in as 15th Vice President, and Vice President of India is the ex-official chairman of Rajya Sabha. This is also an important topic. So Rajya Sabha na lead ಮಾಡುವಂತ chairman ಯಾರಾಗಿರ್ತಾರೆ? Same C.P. Radhakrishnan ಅವರೇನೆ ಆಗಿರ್ತಾರೆ. So he won by defeating B. Sudarshan Reddy. With reference to yellow line ಹೊಸದಾಗಿ ಓಪನ್ ಆಗಿದೆ again of ನಮ್ಮ metro Bengaluru, which of the following statements are correct? Relevant question, because ಬೆಂಗಳೂರು ಕರ್ನಾಟಕ ಅಂತ ಅಂದಾಗ, ಅಂಡ್ ಇದು ಹೆಚ್ಚಿಗೆ ನ್ಯೂಸ್ ಅಲ್ಲಿ ಇತ್ತು ಯಾವಾಗ ಓಪನ್ ಆಗುತ್ತೆ ಅನ್ನೋ ರೀತಿ. ಸೊ ಅದರ ರಿಲೇಟೆಡ್ ಯೆಲ್ಲೋ ಲೈನ್ ಓಪನ್ ಆಗಿದೆ. ಬೇಸಿಕ್ ಥಿಂಗ್, ಎಲ್ಲಿಂದ? ಫ್ರಮ್ ರಾಷ್ಟ್ರೀಯ ವಿದ್ಯಾಲಯ RV ರೋಡ್ ಟು ಬೊಮ್ಮಸಂದ್ರ, ಕವರಿಂಗ್ 19 kilometers.
Inaugurated on August 2025 by Prime Minister of India. Project cost was only the factual, Tira factual, might be true. The line reduces travel time between RV Road and Bomsandra to about 35 minutes, which earlier took 90 minutes by road. Interchanges are provided with green line at RV Road and with pink line at Jaydeva Hospital and blue line at Central Silk Port. Future na ondu planning. So idralli all of the above yella statements correct agide. So the project cost estimated 7,610 crore. So these are all factual data. Namige exam purpose important aguantadu enantandre it is yellow line Nama Metro Bengaluru, RV Road inda Bomsandra. So this is our primary concern for exam. 10th August 2025 na inauguration nadidide. Asia Cup 2025 men's T20 format. So India versus Pakistan at Dubai nadititu, in which India won the match and Surya Kumar Yadav is the captain. 50th question. Question number 50. With reference to CPC, Karnataka Amendment Act 2024. Definitely, iduna navu mains igunu saha nodಬಹುdu ಈ question and prelims ಗೆ at most important ಆಗುತ್ತೆ. Because Karnataka is the only state ಈ ಒಂದು ಅಮೆಂಡ್ಮೆಂಟ್ ಅನ್ನ ತಂದಿರೋದು ವೇರ್ ನಾವೊಂದು ಟೈಮ್ ಲೈನ್ ಸೆಟ್ ಮಾಡಿದೀವಿ. ಸಿವಿಲ್ ಕೇಸಸ್ ಅಂತಂದ್ರೆ ನಿಮಗೆ 24 ಮಂತ್ಸ್ ಅಲ್ಲಿ ಮುಗಿಬೇಕು ಫ್ರಮ್ ದ ಡೇಟ್ ಆಫ್ ಫಸ್ಟ್ ಹಿಯರಿಂಗ್. ಸೊ ಹಾಗಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಟೇಟ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅನ್ನೋದು ಪ್ರಶ್ನೆ. ಆಲ್ ಸೂಟ್ಸ್ ಡು ನಾಟ್ ಸೀಕ್ ಅರ್ಜೆಂಟ್ ಇಮಿಡಿಯೇಟ್ ರಿಲೀಫ್ ಮಸ್ಟ್ ಬಿ ಮ್ಯಾಂಡೇಟರಿಲಿ ರೆಫರ್ ಟು ಮೀಡಿಯೇಷನ್. ಡೆಫಿನೆಟ್ಲಿ ಟ್ರೂ. 89A ಹೊಸ ಸೆಕ್ಷನ್ ಇಂಟ್ರೊಡ್ಯೂಸ್ ಆಗಿದೆ. ಮೀಡಿಯೇಷನ್ ಪ್ರೋಸೆಸ್ ಇಸ್ ಟು ಬಿ completed within 2 months, extendable by 1 month with the consent of parties. True. 89A. The first case management hearing must be held not later than 4 weeks from the date of pleadings are completed. Correct. Civil cases must have arguments concluded within 24 months from the date of the case of first management hearing. So very important are these lines. The law applies only to civil suits filed in Karnataka High Court and excludes subordinate courts. Alla, itara alla. So only 1, 2, 3, 4 statements are correct idralli because it applies to all over India. ಬರೀ ಹೈಕೋರ್ಟ್ ಅಷ್ಟೇ ಅಲ್ಲ, ಕಂಪ್ಲೀಟ್ ಎಂಟೈರ್ ಕರ್ನಾಟಕ ಅಲ್ಲಿರುವಂತಹ ಎಲ್ಲಾ ಕೋರ್ಟ್ ನ ಎಲ್ಲಾ ಸಿವಿಲ್ ಸೂಟ್ಸ್ಗೂ ಅಪ್ಲೈ ಆಗತ್ತೆ ಇದು. And this is your explanation for the question. So that's it. Idu namma 50 questions related to current legal topics and Karnataka civil judge exam ಗೆ important ಆಗಬಹುದಾಗಿರುವಂತದ್ದು ಒಂದು questions. So ಇನ್ನು ಫರ್ದರ್ ವಿ ಕ್ಯಾನ್ ಆಡ್ ಅಪಾನ್ ಟು ದಿಸ್ ಆಲ್ಸೋ. ನೀವೂ ಸಹ ವಾಟ್ ಎವರ್ ಇಸ್ ಇನ್ ನ್ಯೂಸ್ ಅಥವಾ ನಿಮಗೇನು ರೆಲೆವೆಂಟ್ ಅನ್ಸುತ್ತೆ ಅನ್ನೋದನ್ನ ಚಾಟ್ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಿಸ್ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಡೇಟ್ಸ್, ಈವೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಸಿಫಿಕ್ ಆಗಿ. ಅಂಡ್ ಆಕ್ಚುಲಿ ದೇರ್ ಆರ್ ವ್ಯಾಸ್ಟ್ ಟಾಪಿಕ್ಸ್. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಮೇಜರ್ಲಿ ಕರೆಂಟ್ ಟ್ರೆಂಡ್ ಈವೆಂಟ್ಸ್ ಅನ್ನುವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ 100%. ಸೊ ಇದನ್ನ ನೀವು ನೋಟ್ಸ್ ಆಗಿ ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಪಾಯಿಂಟರ್ಸ್ ರೀತಿ ಬರ್ಕೊಂಡು ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಇಟ್. ಅಂಡ್ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ರಿಲೆವೆಂಟ್ ಆಗಿರುತ್ತೆ. ಅಂಡ್ ಇಲ್ಲಿ ತನಕ ನೋಡಿದಿರಿ ಅನ್ನೋದಾದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಸೊ ದ್ಯಾಟ್ ನಿಮಗೆ ಇದೇ ರೀತಿ ಇನ್ನಷ್ಟು ವಿಡಿಯೋ ಕಂಟೆಂಟ್ ಸಿಗ್ತಾ ಇರುತ್ತೆ. ಅಂಡ್ ಆಲ್ಸೋ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂತಹ ಪ್ರತಿಯೊಂದು ಸ್ಟೂಡೆಂಟಿಗೆ ಪ್ಲೀಸ್ ಸ್ಟಾರ್ಟ್ ಯುವರ್ ರಿವಿಷನ್. ಸೊ ಈಗ ಇನ್ನ ನಿಮ್ಮ ಹತ್ರ ಉಳಿದಿರೋದು ಹಾರ್ಡ್ಲಿ 10 days. ಸೊ ಈ 10 days ಅಲ್ಲಿ ಡೆಡಿಕೇಟ್ ಯೋರ್ ಟೈಮ್ ಕಂಪ್ಲೀಟ್ಲಿ ಫಾರ್ ರಿವಿಷನ್ ಪರ್ಪಸ್. ರಿವಿಷನ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಅಂಡ್ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಇಂಪಾರ್ಟೆಂಟ್ ನೀವೇನೆಲ್ಲ ಟಾಪಿಕ್ಸ್ನ ಕವರ್ ಮಾಡಬೇಕು ಅಥವಾ ಇನ್ನೂ ಇಂಪಾರ್ಟೆಂಟ್ ಯಾವ ರೀತಿ ವಿಡಿಯೋಸ್ನ ನೋಡಬೇಕು ಅಂತ ಇದ್ದೀರಿ ಅನ್ನೋದು ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ದ ವಿಡಿಯೋಸ್. ಸೊ ಥ್ಯಾಂಕ್ ಯು.